ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವಂತಹ ಹೋರಾಟಕ್ಕೆ ಇಂದು ಚಿತ್ರನಟ ಶರಣ್ ಬೆಂಬಲವನ್ನು ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿರೋ ರೈತ ಹುತಾತ್ಮ ಸ್ಮಾರಕಕ್ಕೆ ಗೌರವ ಸೂಚಿಸಿದ ಶರಣ್ ಇಂದು ಒಂದು ದಿನ ಸಾಂಕೇತಿಕ ಉಪವಾಸ ಸತ್ಯಾಗ್ರಹದ ಮೂಲಕ ರೈತರಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಂತರ ಮಾತನಾಡಿದ ಶರಣ್, ಕುಡಿಯುವ ನೀರಿಗಾಗಿ ರೈತರು ಈ ಪರಿ ಹೋರಾಟ ಮಾಡ್ತಿರುವುದು ನಿಜಕ್ಕೂ ದುರಂತ. ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆಗಾಗಿ ರೈತರಿಗೆ ನನ್ನ ಬೆಂಬಲ ನಿರಂತರವಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಯೋಜನೆಗೆ ವಿಶೇಷ ಆಸ್ಥೆ ವಹಿಸಬೇಕು. ಈ ಯೋಜನೆಗಾಗಿ ಆಗ್ರಹಿಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿ ಹಾಗೂ ಪ್ರಧಾನಿಗೆ ರೈತರ ಜೊತೆಗೂಡಿ ರಕ್ತದಲ್ಲಿ ಪತ್ರ ಬರೆಯುತ್ತೇನೆ ಅಂತಲೂ ಕೂಡ ಶರಣ್ ಹೇಳಿದ್ದಾರೆ. ಕಳಸಾ ಬಂಡೂರಿ ಅಂತನ್ನುವಂಥ ಈಗೇನು ಒಂದು ಪ್ರಾಟೆಸ್ಟ್ ಇವತ್ತು ನಡೀತಾ ಇದೆ, ಇದು 4 ದಶಕಗಳಿಂದ ನಡೀತಾ ಇದೆ ಅಂತನ್ನುವಂಥ ವಿಚಾರ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇಲ್ಲಿಗೆ ಅಂತಂದರೆ ನಾನು ಈ ಮಲಪ್ರಭಾ ನದಿಯನ್ನು ಅವಲಂಬಿತವಾಗಿರುವಂಥ ಈ 4 ಜಿಲ್ಲೆಗಳೇನಿದೆ, ಬಾಗಲಕೋಟೆ ಆಗಿರ್ಬೋದು, ಗದಗ ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಮತ್ತು ಬೆಳಗಾಂ ಆಗಿರ್ಬೋದು, ಈ 4 ಜಿಲ್ಲೆಗಳಿಗೆ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಅಂತಂತಂದರೆ ಇಡೀ ಕರ್ನಾಟಕ ಇವತ್ತು ಬೆಚ್ಚಿ ಬೀಳುವಂಥ ಒಂದು